ಕಷ್ಟ ಸುಖ ಹಂಚ್ಕೊಳ್ಳಕ್ಕೆ ನಮ್ಮ ಜಾಗದಲ್ಲಿ ಕುರಿತು ನಾವಿಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸೇರಿದೀವಿ. ಮಾರ್ಕೆಟು ಸೆಕ್ರೆಟರಿದಲ್ಲ, ಇದು ನಮ್ದು. ಇದು ಸ್ಟೇಷನ್ ಪೊಲೀಸ್ನದಲ್ಲ, ನಮ್ದು. ಕೋರ್ಟು ಲಾಯರ್ದಲ್ಲ, ನಮ್ದು. ಇಡೀ ದೇಶಕ್ಕೆ ನಾವು ಪ್ರಜಾಪ್ರಭುತ್ವರು ಅಂದ್ರೆ ಇಡೀ ದೇಶದ ಮಾಲೀಕರು. ನಾವು ಇಡೀ ದೇಶಕ್ಕೆ ಹಾಲು ಅನ್ನ ಕೊಡ್ತಕ್ಕಂಥ ತಾಯಿಗಳು. ನಮ್ಗೆ ಇಷ್ಟೆಲ್ಲ ನಮ್ಮನ್ನ ಉಂಡು ನಮ್ಮ ಕಚ್ಚಕ್ ಬರ್ತಾರಲ್ಲ ಈ ಬೋಳಿ ಮಕ್ಕಳು, ಇದು ಏನಿದ್ರದು ಅನ್ನತಕ್ಕಂಥ ನಾವು ಅನ್ಯಾಯಕ್ಕೆ ಒಳಗಾಗ್ತಿದೀವಿ. ನಮ್ಮನ್ನ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ, ನಾವು ಯಾವ ರೀತಿ ಅವರು ತುರ್ತಕ್ಕೆ ಒಳಗಾಗ್ತಾ ಇದೀವಿ ಅನ್ನತಕ್ಕಂಥದ್ದನ್ನ ನಾವು ಚರ್ಚೆ ಮಾಡಕ್ಕೆ ನಮ್ಮದೇ ಆದ ಒಂದು ವ್ಯವಸ್ಥೆ, ನಮ್ಮದೇ ಜಾಗದಲ್ಲಿ ಕೂತ್ರೆ ನಾವು ಚರ್ಚೆ ಮಾಡ್ತಿದೀವಿ. ಒಂದು, ಇಲ್ಲಿ ತೆಂಗು ಬೆಳೆಗಾರರು ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಕೊಳೆತು ಹೋಗ್ತಾ ಇದ್ದಾರೆ. ಅವ್ರ ಬದುಕು ತುಂಬಾ ಕಷ್ಟವಾಗಿದೆ. ಇವತ್ತು ಸಿರಿಯಾಡ್ಕೆ ನಾಳೆ ಹಬ್ಬ ಮಾಡ್ತೀವಿ, ನಾಳೆ ಮಾಡೋದು ಗೊತ್ತಿಲ್ಲ, ಬಿಟ್ಟಿಲ್ಲ. ಏನೇ ಬಂದ್ರು ಸಾಲ ಸೂಲ ಮಾಡೇ ಆಗ್ಲಿ, ಹೆಂಗ್ರ ಮಕ್ಳು ಒಡವೆ ಇಟ್ಟಾಗ್ಲಿ, ಏನೋ ಮಾಡೇ ಆಗ್ಲಿ, ಕೈಕಾಲು ಹಿಡ್ದಾಕಾಗ್ಲಿ ಬಂದು ಏನೋ ಕಷ್ಟ ಆದಷ್ಟು ನಮ್ಮ ಆರೋಗ್ಯ ಉಳಿಸ್ಕೊಂಡು, ಆದಷ್ಟು ಹಬ್ಬ ಹರಿದಿನಗಳು ಮಾಡ್ಕೊಂಡು, ಆದಷ್ಟು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ಕೊಂಡು ಮುಂದೊಂದು ಒಳ್ಳೆ ದಿನ ಆದಾತಲ್ವೇ, ಮುಂದೆ ನಮ್ಗೆ ಒಳ್ಳೇದು ಆದಾತಲ್ವೇ, ಈ ಬಂಡ್ರು ನೀವು ಸರಿಯಾದಾರಲ್ವೇ, ನಮ್ಮನ್ನು ಆಳ್ತಕ್ಕಂಥವ್ರು, ನಮ್ಮನ್ನು ಸೇವ್ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಮುಂದೆ ಅವ್ರಿಗೆಲ್ಲ ಒಂದು ಪ್ರಜ್ಞೆ ಬಂದಾತಲ್ವೇ ಅನ್ನೋ ಒಂದು ದೃಷ್ಟಿಯಿಂದ ಮುನ್ನಾಲೋಚನೆ ಮಾಡ್ಕೊಂಡು ನಮ್ಮ ಜೀವನ ನಾವು ಸಾಗಿಸ್ತಿದ್ದೀವಿ. ಒಂದು, ನಮ್ಮಿ ಕೊಬ್ಬರಿ ಬೆಳೆಗಾರರಿಗೆ ಅಗತ್ಯ ಬೇಕಾಗಿರ್ತಕ್ಕಂಥದ್ದು ಅಟ್ಲೀಸ್ಟ್ ಒಂದು ನೀರ ವ್ಯವಸ್ಥೆನ ಕೊಡಿ. ತೆಂಗಿನ ಮರದಿಂದ ನೀರ ಇಳಿಸಿಕೊಡ್ತಕ್ಕಂಥದ್ದನ್ನ ಕೊಡಿ. ಹಿಂದೆ ನಮ್ಮ ರೈತ ಪ್ರಮುಖ ಹೋರಾಟಗಾರರು ನಂಜುಂಡಸ್ವಾಮಿ ಅವರು ಅರಸೀಕೆರೆ ಕೋಡಿಹಳ್ಳಿ ಅನ್ನತಕ್ಕಂಥ ಪುಟ್ಟ ಗ್ರಾಮದಲ್ಲಿ ಇದನ್ನು ಚಾಲೋ ಮಾಡಿದರು. ಇದನ್ನು ಚಾಲೋ ಮಾಡಿ ವಿಧಾನಸೌಧದ ಮುಂದೆ ಮಾಡಿರೋ ಈ ಬಂಡರಿಗೆ ಕಳ್ಳರಿಗೆ ನಮ್ಮ ಒಟ್ಟು ಕತ್ತಿರ್ತಕ್ಕಂಥ ಕಳ್ಳರಿಗೆ ಹಾಕಿ ನಾವು ಎದುರಲ್ಲ, ಇದು ನಮ್ಮದು, ನಮ್ಮ ಸೊತ್ತು ಅಂತೇಳಿ ಮಾರಿವಿ. ಅದೇ ರೀತಿ ನಾವು ಅಂದ್ರೆ ನಾನೇ ಮಾರ್ಕೆಟಲ್ಲಿ ಮಾಡಿದ್ವಿ, ಹಿಡ್ಕೊಂಡು ಹೋಗಿದ್ದಾರೆ, ಮಕ್ಕಳು ಬಿಡಿಸ್ಕೊಂಡು ಬಂದಿದ್ವಿ ನೀರ ಮಾರೋರು. ಹಿಂಗೆಲ್ಲ ಆಗಿ ಇವತ್ತು ನಮ್ಮದು ಬೇಕಿಲ್ಲ, ನಮ್ಮ ನೆಲಕ್ಕೆ ಆಗದೆ ಇರ್ತಕ್ಕಂಥದ್ದು ನಮ್ಮ ಜೀವನೋಪಾಯಕ್ಕೆ ದಾರಿ ತೋರಿಸಲು ಮುಖಾಂತರ ಇವತ್ತು ಸೀಮೆಸ್ಗಳನ್ನ ಯಾವುದೋ ದೇಶದವ ಸೀಮೆಸ್ಗಳು ತಂದು ನಮಗೆ ಪರಿಚಯಿಸಿ ಇದರಲ್ಲಿ ಹೆಚ್ಚು ಹಾಲು ಬರುತ್ತೆ, ಇದನ್ನ ಹೈನುಗಾರಿಕೆ ಮಾಡ್ರಿ ಅಂತ ಹೇಳಿ ಆ ವಸ್ತುಗಳನ್ನ ನಮಗೆ ಪರಿಚಯ ಮಾಡಿಸಿ ಆ ದಟ್ಟದ ಆದಾಯ ಬರುತ್ತೆ ಇದ್ರಾಗೆ ಅಂತ ಹೇಳಿ ಇಲ್ಲಿ ನಮ್ದೊಂದು ನಾಟಿ ಹಸ ಕಟ್ಕೊಂಡ್ರೆ ಒಂದು ಪಾವು ಕೊಡ್ಲಿ, ಅಚ್ಚೇರು ಬೇಡ ಒಂದೇ ಪಾವು ಕೊಡ್ಲಿ ಹಾಲು, ಮನೆಗೊಬ್ಬರು ಡಾಕ್ಟರ್ ಇದ್ದಂಗೆ. ಅದು ನಮ್ಮಲ್ಲಿ ನಾವು ತಿಳಿದಿದ್ದು, ಹಿರಿಯನ ಆಚಾರ ವಿಚಾರದಲ್ಲಿ ನಾವು ಬಂದಿದ್ರು ಅದನ್ನೆಲ್ಲ ಮರೆತು ಈ ಸರ್ಕಾರ ಅಲ್ಲಲ್ಲಿ ಕೊಡ್ತಕ್ಕಂಥ ಸೀಮೆ ಹಸುಗಳಿಗೆ ಜೋತು ಆ ಹಾಲು ತಂದು ನಮ್ಮ ಮಕ್ಕಳಿಗೆಲ್ಲ ಕಾಯಿಲೆ ಅಂಟಿಸ್ತಿದೀವಲ್ಲ, ಇದನ್ನು ಬಿಟ್ಟು ಜೀವನೋಪಾಯಕ ಹೊಸ ತೋರ್ಸೋದು ಬಿಟ್ಟು ನಮ್ಮಲ್ಲೇ ಇರ್ತಕ್ಕಂಥ ತೆಂಗು ಬೆಳೆನ ಬಳಕೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡಲಿ ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಹೆಂಗಪ್ಪ ಅಂದ್ರೆ ಹಳ್ಳಿ ಪ್ರತಿ ಹಳ್ಳಿಗೆ ಒಂದೊಂದು ಹಾಲಿನ ಡೈರಿಗೆ ಏನಂದ ಒಂದು ಸ್ವಲ್ಪ ಹಿಡ್ಕೊಂಡು ಒಂದೇ ಸರಿ ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಬಿಟ್ಟು ನಮ್ಮಲ್ಲೇ ಇರ್ತಕ್ಕಂಥ ತೆಂಗನ್ನ ಮಾಡ್ರಿ, ತೆಂಗಿಗೆ ನೀರು ಹರಿಸಕ್ಕೆ ಅವಕಾಶ ಕೊಡ್ರಿ. ಹಿಂದೆ ಪ್ರಥಮವಾಗಿ ಇವರು ಕುಮಾರಸ್ವಾಮಿ ಅವಕಾಶ ಕೊಟ್ಟಿದ್ರು, ನಂಜುಂಡಸ್ವಾಮಿ ಅವರು ಹೋರಾಟ ಮಾಡಿ ಇದು ಸೇಂದಿ ಉಳಿ ಹೆಂಡ ಅಂತ ಹೇಳಿ ಈ ಅಬಕಾರಿ ಇಲಾಖೆಯಲ್ಲಿ ಇಟ್ಟಿದ್ದನ್ನ ಹೊರತುಪಡಿಸಿ ಇದು ತಂಪು ಪಾನೀಯ, ಕೆಲವು ಆರೋಗ್ಯಕ್ಕೆ, ಅದು ಕೆಲವು ಸ್ತ್ರೀ ಮುಟ್ಟಾಗತಕ್ಕಂಥ ವಿಚಾರದಿಂದ ಹಿಡಿದು ಕೆಲವು ಗೌಪ್ತ ಸ್ತ್ರೀ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತ ಹೇಳಿ ಇಡೀ ದೇಶಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಈ ನೀರವನ್ನು ಪರಿಚಯಿಸಿ ನೀರ ಆದೇಶವನ್ನು ಮಾಡಿಸಿದ್ರು. ನಂತರ ಕುಮಾರಸ್ವಾಮಿ ಅವರು ಆದೇಶ ಕೊಟ್ಟರು. ನೆಕ್ಸ್ಟ್ ಈ ಯಡಿಯೂರಪ್ಪ ಅವರು ಅವಕಾಶ ಕೊಟ್ಟರು, ಆದೇಶ ಕೊಟ್ಟರು. 3 ಕೋಟಿ ಖರ್ಚಿನಾಗಿ ತುಂಬೆ ಅನ್ನೋ ಗ್ರಾಮದಲ್ಲಿ ಜಿಲ್ಲೆ ಉಡುಪಿ ಜಿಲ್ಲೆ ತುಂಬೆ ಅನ್ನತಕ್ಕಂಥ ಗ್ರಾಮದಲ್ಲಿ ಇದೇ ಯಡಿಯೂರಪ್ಪನವರು ನೀರ
ಅದು ಇದು ಶುದ್ಧ ಪಾನೀಯ ಅಂತ ಹೇಳಿ ಇದಕ್ಕೆ ಚಾಕ್ಲೇಟ್ಗಳು ಆಗ್ತವೆ, ಒಳ್ಳೆ ರುಚಿಯಾದ ಬೆಲ್ಲ ಆರೋಗ್ಯಕ್ಕೆ ತುಂಬಾ ಅಮೂಲ್ಯ ಅಂತ ಹೇಳಿ ಹೋರಾಟ ಮಾಡಿದ ಫಲವಾಗಿ 3 ಕೋಟಿ ರೂಪಾಯಿ ಖರ್ಚನ್ನ ಬಿಡುಗಡೆ ಮಾಡಿದ್ರು. ಯಾರು? ಯಡಿಯೂರಪ್ಪನವರು. ನೆಕ್ಸ್ಟ್ ಇದೇ ಸಿಎಂ ಹೋದ್ಸರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇದೇ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಇದೇ ಅಣೆಕಟ್ಟೆ ವಿಶ್ವನಾಥ್ ತೆಂಗು ತಜ್ಞರವರು ಅವ್ರ ಕಡೆಯಿಂದ ಇದೇ ನಮ್ಮ ಈರ ನಮ್ಮ ಹುಡುಗ ಇವತ್ತ ಇದೇ ನಮ್ಮ ತೋಟದ ನೀರ ತರಿಸ್ಕೊಂಡು ವಿಧಾನಸೌಧದೊಳಗೆ ಸವಿದು ರುಚಿ ನೋಡಿ ಖುಷಿಪಟ್ಟು ಆಗೋಸತಿ ಆದೇಶ ಮಾಡಿದ್ರು. ತೆಂಗು ಪೆಟ್ರೇಷನ್ ಕಂಪ್ನಿಗಳು ಸ್ಟಾರ್ಟ್ ಮಾಡಿದ ತೆಂಗಿಗೆ ನಾನು ಎಲ್ಲ ಬೇಕಾದಂತ ನೀರಾಕ್ ಬೇಕಾಗ್ತಕ್ಕಂಥ ಅಗತ್ಯ ವಸ್ತುಗಳು ಕೊಡ್ಲಿಕ್ಕೆ ಎಲ್ಲ ನಾನು ಸಿದ್ಧತೆ ಮಾಡ್ತೀನಿ ಅಂತ ಹೇಳಿದ್ರು. ಕೆಲಸ ಆಗಿಲ್ಲ. ಹಿಂಗಾಗಿ ಎಲ್ಲೋ ಇರ್ತಕ್ಕಂಥ ಸೀಮೆಸ್ಗಳು ನಮ್ಗಳಿಗೆ ಅದು ನಡೆಯಲ್ಲ, ನಾವು ಬಿಡಲ್ಲ. ಮುದುಕರು ಮಲಗಿದ್ದು ತಿಗ ನೋಡಲ್ಲ, ಅವ್ರಿಗೆ ಮೂಗ್ರಾಗ ಬರ್ತೈತೆ, ಹಿಂದೆ ಭೇದಿ ಮಾಡ್ಕೊಂಡದ ನೋಡಲ್ಲ. ಹಲ್ಸ್ಗಳಿಗೆ ಮಾತ್ರ ಹಿಂದೆ ಹಿಂದೆ ಇರ್ತೀವಿ ಒರೆಸ್ಕೊಂಡದ. ಇಂಥದ್ದು ಬಿಟ್ಟು ನಮ್ಮಲ್ಲೇ ಇರತಕ್ಕಂಥ ತೆಂಗಿಗೆ ಈಗಿನ ಸರ್ಕಾರಗಳು ನೀರಾಗಿಳಿಸ್ಲಿಕ್ಕೆ ಅವಕಾಶ ಕೊಟ್ಟು ಏನು ಪ್ರತಿ ಹಳ್ಳಿ ನೀರಾ ಡೈರಿ ಅಂತೆ 6 ಡೈರಿ ಅಂತೆ ನೀರಾ ಡೈರಿ ತೆರೆದು ಹೋಬಳಿಗೆ ಒಂದಂತೆ ನೀರ ಶುದ್ಧ ಘಟಕ ಕೇಂದ್ರ ಅಂತ ಎಲ್ಲ ಶೇಖರಣಾ ಕೇಂದ್ರಗಳನ್ನು ಮಾಡಿದ್ದೇ ಆದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಏನು ತೆಂಗು ಬೆಳೆಗಾರರಿದ್ದಾರೋ ಇನ್ನು ಬರೀ 2 ವರ್ಷ ಬೇಡ 5 ವರ್ಷದೊತ್ತಿಗೆ ಇಡೀ ರಾಜ್ಯಕ್ಕಲ್ಲ ಇಡೀ ಜಗತ್ತಿಗೆ ಪೈಪೋಟಿಯಲ್ಲಿ ಮೀರಿಸಿ ಬೆಳೀತಕ್ಕಂಥ ಶಕ್ತಿ ನಮ್ಮ ತೆಂಗು ಬೆಳೆಗಾರರಲ್ಲಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನ ಆಲೋಚನೆಗಳು ಈ ಸರ್ಕಾರ ಆಳತಕ್ಕಂಥ ಈ ಅಯೋಗ್ಯರಿಗೆ ಬೇಕಾಗಿದೆ, ಆಲೋಚನೆ ಮಾಡ್ತಾ ಇಲ್ಲ. ಅಂತ ನಿಟ್ಟಿನ ಆಲೋಚನೆಗಳ ನಾವು ಹೋರಾಟದ ಮುಖಾಂತರ ನೀರಾ ನೀತಿಯನ್ನು ತರಬೇಕು. ನೀರಾ ನೀತಿಯನ್ನು ತರದವರೆಗೂ ಇಡೀ ಜಗತ್ತಿನ ತೆಂಗು ಬೆಳೆಗಾರರು ಇವರೆಷ್ಟೇ ರೈಟ್ ಕೊಟ್ಟರು ನಾವು ಉದ್ಧಾರ ಆಗಲ್ಲ. ಉದಾಹರಣೆ, ಕಳೆದ ವರ್ಷ ಇಡೀ ಜಗತ್ತಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಯಾವತ್ತೂ ಬೆಳೆದಷ್ಟು ದವಸ ಧಾನ್ಯನ 63 ದಶಲಕ್ಷ ಟನ್ ಕೋಟಿ 63 ದಶಲಕ್ಷ ಟನ್ ಕೋಟಿಗಳನ್ನ ಆಹಾರನ ನಾವು ನಫೆಡ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒದಗಿಸಿದೀವಿ, ರಾಜ್ಯಕ್ಕೆ ಒದಗಿಸಿದೀವಿ. ಅದನ್ನು ತಗೊಂಡೋಗಿ ಈ ಫೆಡರೇಷನ್ನಲ್ಲಿ ಇವರು ಗುಹಾಲ್ಗಳು ಇವರು ಆಹಾರ ಅನ್ನೋದು ಗೊತ್ತಿಲ್ಲ, ಖರ್ಚು ಮಾಡೋದು ಅಷ್ಟೇ ಗೊತ್ತು ಇವ್ರಿಗೆ. ತಾಂಡೋಗೋದನ್ನ ದಾಸ್ತಾನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಒಂದು ಗೋಡನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟನ್ನು ಬಯಲಲ್ಲೇ ಬೀಸಾಟಿದ್ದು. ಹಂಗೆ ಕೊಳೆಯುವಷ್ಟು ಆಹಾರ ಭಯಂಕರ ಬೆಳೆದಿದ್ದು. ಇಡೀ ಸ್ವಾತಂತ್ರ್ಯ ನಂತರದಿಂದ ಈಚೆ ದಾಖಲೆ ಮಾಡಿದೀವಿ ಆಹಾರ ಬೆಳೆಯಲ್ಲಿ ಕಳೆದ ವರ್ಷ. ಅಷ್ಟೇ ನಮ್ಮ ಸಾಲನೂ ಹೆಚ್ಚಾಗಿದೆ. ಕಾರಣ ಸರ್ಕಾರ 13-14ರಲ್ಲಿ ಇದೇ ತಮಿಳುನಾಡಲ್ಲಿ ಹೆಚ್ಚಿನ ರೈತರು ಒಂದೇ ವರ್ಷ 27,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಕಾರಣ ಬೆಳೆ ಬರಲ್ಲ ಅಂತಲ್ಲ, ಹತ್ತಿ ಬೆಳೆ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೆ ಬಂತು. ಹಂಗೂ ಯಾಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು? ಬೆಳೆ ಬೆಳೆದ ಒಬ್ಬ ರೈತ ಅವನು ಸಾಹುಕಾರ ಆಗ್ಬೇಕ, ಬಡವನ ಆಗ್ಬೇಕ, ಅಂದ್ರೆ ಸಾಲಗಾರ ಆಗ್ಬೇಕ, ಶ್ರೀಮಂತ ಆಗ್ಬೇಕ, ಇದೇನು ದೊಡ್ಡ ಪಾಂಡಿತ್ಯ ಬೇಕಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರು ಅವನು ಬಡವಾಗಿದೆ ಅನ್ನೋದಕ್ಕೆ ಸರ್ಕಾರದ ನೀತಿಗಳು ಕಾರಣ. ಸರ್ಕಾರ ಮಾರ್ಕೆಟಿಂಗ್ ವ್ಯವಸ್ಥೆ ನಮಗೆ ಸರಿಯಾಗಿ ಕೊಟ್ಟಿಲ್ಲ. ಅವ್ರು ಆಕ್ಸಿಡೆಂಟ್ ಆಗಲಿ ಮತ್ತೊಂದಾಗ್ಲಿ ಬೇಕಾದಾಗ್ಲಿ ಅವ್ರ ಇನ್ಸೂರೆನ್ಸ್ ಮತ್ತೊಂದೆಲ್ಲ ಇಡೀ ದೇಶದ ದೋಚ್ತಾ ಇದ್ದಾರೆ. ರೈತರಿಗೆ ಯಾವ ವ್ಯವಸ್ಥೆನೂ ಕೊಟ್ಟಿಲ್ಲ. ಹಿಂಗಾಗಿ ಹೆಚ್ಚು ಬೆಳೆದು ರೈತ ಆತ್ಮಹತ್ಯೆ ಮಾಡ್ಕೊಂಡ ಅಂತಂದ್ರೆ ಚೀನಾದಿಂದ ಹೆಚ್ಚು ರೈತರು ಹೆಚ್ಚು ಹತ್ತಿ ಬಂತು. ಪಾಕಿಸ್ತಾನದಿಂದ ಕಡಿಮೆ ರೈಟ್ಗೆ ಸಕ್ಕರೆ ಬಂದು ಬೀಳ್ತೈತೆ ನಮ್ಮ ರಾಜ್ಯ ಮಾರ್ಕೆಟ್ಗೆ. ಕಾರಣಕ್ಕೆ ಇವ್ರು ವಿಶ್ವ ಮಾರ್ಕೆಟ್ಗೆ ತೋರಿಸಿಲ್ಲಪ್ಪ. ನಮ್ಮ ವಕೀಲರು ಹೇಳಿರಿ, ಈಗ ಒಂದೇ ದೇಶ ಒಂದೇ ತೆರಿಗೆ ಅವ್ರು ಯೋಗ್ಯ ಕೊಟ್ಟು ಬೆಂಕಿ ಇಕ್ಕ ವಿಶ್ವದ ಬಾಗ್ಲ ಅವತ್ತೇ ತೆರೆದ್ರು ಇದೇ ಪ್ರಧಾನಿಗಳು. ಈಗಿರ್ತಕ್ಕಂಥ ಪ್ರಧಾನಿಗಳೇ ಇನ್ ದೇವೇಗೌಡರು ಇದಕ್ಕೆ ಸೈನ್ ಹಾಕಿದ್ರು. ದೇವೇಗೌಡರು ನಮ್ಗೊಂದ್ಸರಿ ಬೆಂಕಿ ಇಕ್ಕಿದ್ರು ರೈತಪುರಕ್ಕೆ. ನೆಕ್ಸ್ಟ್ ಅದಾದ್ಮೇಲೆ ಇದೇ ಇರ್ತಕ್ಕಂಥ ಪ್ರಧಾನಿಗಳು ಒಂದೇ ದೇಶ ಒಂದೇ ತೆರಿಗೆ ಅಂತ ಹೇಳಿ ತಂದ್ರು. ನಾವೆಲ್ಲ ಇವತ್ತು ಕೊಯ್ಕೊಳ್ಳೋ ಸ್ಥಿತಿ ಬಂದು ನಿರ್ಮಾಣವಾಗಿದೆ. ಆಯ್ತಲ್ಲ. ಅದಾದ್ಮೇಲೆ ನಂತರ ಈಗಿರ್ತಕ್ಕಂಥ ವ್ಯವಸ್ಥೆ ನಾವು ಸುಳಿದು ಸಿರ್ಗಾಕಿದೀವಿ ಅಂದ್ರೆ ಈ ದೇಶನೇ ಕಾರಣ. ಹೆಚ್ಚು ಬೆಳೆ ಬೆಳೆದಿದ್ವಿ. ಇವತ್ತು ಕಬ್ಬು ಬೆಳೆಗಾರರಿಗೆ ಏನಾಗಬೇಕು, ಅತಿ ಕಡಿಮೆ ದರದಲ್ಲಿ ನಮ್ಮ ದೇಶನೇ ಅವರಿಗೆ
ರಿಯಾಯಿತಿ ಕೊಟ್ಟು ತರಿಸಿದ್ದಾರೆ. ಅಮೆರಿಕದಿಂದ ಕಡಿಮೆ ರೇಟಲ್ಲಿ ಸಕ್ಕರೆ ಬರ್ತೈತೆ, ನ್ಯೂಜಿಲ್ಯಾಂಡ್ನಿಂದ ಕಾಫಿ ಬರ್ತೈತೆ. ಇಲ್ಲಿ ಕಾಫಿ ಬೆಳೆಗಾರ ಏನಾಗಬೇಕು, ಹಾಲಿನ ಪುಡಿ ಬರ್ತೈತೆ. ಪಾಕಿಸ್ತಾನ, ಚೀನಾ, ಆಸ್ಟ್ರೇಲಿಯಾದಿಂದವ ಹಾಲಿನ ಪುಡಿ ಬರ್ತೈತೆ. ಇಲ್ಲಿ ಹಸು ಹಾಲ್ಕರಿ ಏನಾಗಬೇಕು, ಏನಾಗಬೇಕು ಪ್ರಜ್ಞೆ ನಮ್ಗೆ. ಹೀಗಾಗಿ ಇದು ಇರ್ಲಿ, ಇದೆಲ್ಲ ಇರ್ಲಿ, ನಾವು ನಿಭಾಯಿಸ್ತೀವಿ. ನಮಗೆ ಜೀವ ಇರೋ ಗಂಟಲು ನಾವು ಗಟ್ಟಿಯಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮಗಿದೆ. ಸರ್ಕಾರಕ್ಕೆ ನಾವು ಕೇಳ್ಕೊಂಡರಲ್ಲ, ಮಾಡಿಸ್ತಾರೋ. ಹಿಂದೆ 91ನೇ ಸಾಲಿನಲ್ಲಿ ಶಿವಮೊಗ್ಗದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹಕ್ಕು ಪತ್ರ ಕೊಟ್ಟರು, ಭೂಮಿಗಿದೆ. ಅದೇ ಫಸ್ಟ್ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘದಿಂದ ಹಕ್ಕು ಪತ್ರ ಕೊಟ್ಟರು. ಇದು ಬಗರ್ ಹುಕುಂ ಅಲ್ಲಪ್ಪ, ಇದು ನಮ್ಮ ಹುಕುಮ್ಮು, ಸಾಚಾ ಹುಕುಂ. ಇದು ನಮಗೆ ವ್ಯವಸಾಯ ಮಾಡೋದು ಬಿಟ್ರೆ, ವ್ಯವಸಾಯ ಮಾಡಿಬಿಟ್ರೆ ನಮಗೆ ಬೇರೆ ಏನು ಗೊತ್ತಿಲ್ಲ, ಕಸಬು ಗೊತ್ತಿಲ್ಲ. ನಮ್ಗೆ ಭೂಮಿನಾಗೆ ಇರಬೇಕು, ಇದ್ರಾಗೆ ಬೆಳ್ಕೊಂಡು ಅನ್ನ ತಿನ್ಬೇಕು. ಇದು ಬಿಟ್ಟರೆ ಬದಲೇ ವ್ಯವಸ್ಥೆ ಗೊತ್ತಿಲ್ಲ. ನಮ್ ಗೌರ್ಮೆಂಟ್ ಕೆಲಸ ಕೊಡುವ, ಮತ್ತೆ ನಾವು ಸಾಯನೇನಪ್ಪ. ಇದು ನಮ್ಮ ಹುಕುಂ, ಸಾಚಾ ಹುಕುಂ. ಹೇಳ್ರಿ ಮಾಡ್ಕೊಳ್ರಿ ಅಂತ ಹೇಳಿ ಅವರೇ ನಮ್ಮ ರೈತ ಸಂಘನೇ ಫಸ್ಟ್ ಏನು ಇಂಥದ್ದು ಇದು ಕೊಟ್ಟಿದ್ದು. ಹಂಗಾಗಿ ಆಗ ವಿಧಾನಸೌಧದಲ್ಲಿ ಪತ್ರ ಮಾಡಿದ್ದು ಸರಿ ಅಂತ. 86 ನಂಜುಂಡಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ, ಶಾಸಕ ಆದಂತ ಸಂದರ್ಭದಲ್ಲಿ ಇಂಗು ಗುಂಡಿ ಇರಬಹುದು, ರೈತರು ಬೇಕಾದ ಬಗರ್ ಹುಕುಂ ಜಮೀನು ಇರಬಹುದು, ಇಂಗು ಭೂಮಿ ಇರಬಹುದು, ರೈತರು ಬೇಕಾದಂತ ಎಲ್ಲದನ್ನು ಹೇಳಿದಾಗ ಅವಾಗ ಇವ್ರಿಗೆ ಕಿವಿ ಸ್ವಲ್ಪ ಕೇಳಿದ್ದು. ಇವರೇನು ಬಂದು ರೈತರಿಗೆ ಮಾಡಲ್ಲ. ಏನು 2014 ಮಾರ್ಚ್ 1ರಿಂದ ಏನು ಸರ್ಕಾರಿ ನೌಕರ ಮುಗಿದ ತಕ್ಷಣ ಅವರಿಗೆ ಪೆನ್ಷನ್ ಕೊಡಂಗಿಲ್ಲ ಅನ್ನತಕ್ಕಂಥದ್ದನ್ನ 18 ವರ್ಷ ಹೋರಾಟ ಮಾಡಿದ್ದಾರೆ. ಏನ್ ಸರ್ಕಾರ ಸೇವೆ ಮಾಡಿರ್ತಾರೆ ನೌಕರು, ಆ ನೌಕರು ಹೊರತುಪಡಿಸಿ ಅವ್ರ ಮನೆಗೆ ಹೋದಾಗ ಕೊಡ್ಕೂಡ್ದು. ಯಾಕೆ ಸೇವೆ ಮಾಡಿದ್ರೆ ಇವ್ರಿಗೆ ಕೊಟ್ಟಿದ್ರ. ರೈತ ಇವತ್ತು 100 ಚೀಲ ರಾಗಿ ಬೆಳೆದಿರ್ತಾನೆ, ತಿನ್ನೋದು 4 ಚೀಲ ತಿಂತಾನೆ, ಉಳಿದ ಮಾರ್ಕೆಟ್ ಗೆಳಿತಾನೆ. 20 ಕ್ವಿಂಟಲ್ ಭತ್ತ ಬೆಳಿತಾನೆ, ಹೆಸರುಕಾಳು ಬೆಳಿತಾನೆ. 1 ಚೀಲ ಹೆಸರುಕಾಳು ಬೆಳೆದು 3 ಚೀಲ ತಿಂತಾನೆ, ಎಳ್ಳ ಮಾರ್ಕೆಟ್ ಗೆಳಿತಾನೆ. ಅವ್ರಿಗೆ ಕಷ್ಟ ಬಂದಾಗ ಆಗಾರ ಯಾರಿದ್ದಾರೆ? ಅವ್ರು ಸರ್ಕಾರ ಸೇವೆ ಮಾಡಿರೋದಕ್ಕೆ ಅವ್ನು ಸಾಯತಕ್ಕ ಅವನಿಗೆ ಸಂಬಳ, ಅವ್ನು ಹೆಂಡತಿ ಸಂಬಳ ಕೊಡ್ತಿರಲ್ಲ, ರೈತರಿಗೂ ಕೊಡ್ರಿ ಅಂತ ಚರ್ಚೆ ಮಾಡಿ, ಚಾಲೆಂಜ್ ಮಾಡಿ, ಬಹುದೊಡ್ಡ ಹೋರಾಟವನ್ನು ಮಾಡಿ ಅಂತಂತ ಕೆಲಸ ಮಾಡತಕ್ಕಂಥ ಕೈ ಕೆಳಗೆ ನುಗ್ತಿರ ನಾವು, ಅಂತ ಸಿದ್ಧಾಂತದಲ್ಲಿ ಇರೋ ನಾವು. ಸರ್ಕಾರಕ್ಕೆ ಬೇಡಿಕೆ ಇಟ್ಟಾರಲ್ಲ, ಸರ್ಕಾರ ಕೇಳಿದಾರಲ್ಲ, ಆ ಕಾನೂನು ಮಾಡಿರೋ ನಾವು, ನಮ್ಮ ಹೋರಾಟಗಾರರು ನಂಜುಂಡಸ್ವಾಮಿ ಮಾಡಿರೋದು. ಇವತ್ತು ಹೇಳ್ತಿದೀವಿ, ಈಗೇನು ಅವ್ಯವಸ್ಥೆ ಮಾಡಿದಾರೋ, ಗಲೀಜು ಮಾಡಿದಾರೋ, ಇದನ್ನೆಲ್ಲ ಬದಲಾಯಿಸಿ ಹೊಸ್ತಾಗೆ ಕಪ್ರಿ ಇದನ್ನ ನೋಂದಣಿ ಮಾಡಬೇಕು. ಇಲ್ದ್ರೆ ನಾವು ಜೀವ ಇರೋವರೆಗೂ ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ, ಇನ್ ಮುಂದೆ ನಮ್ಮ ಹಿರಿಯ ಅನುಭವಗಳಿದಾವೆ.